ಇನ್ನೇನು ನಮ್ಮ ಮುಖಕ್ಕೆ ಮಸಿ ಬೀಳ್ತಾ ಇತ್ತು. ಅಷ್ಟೊತ್ತಿಗೆ ಇವ ಬಂದು ತಡೆದ. ಇವ ಹೌದು ಹಾಗಾದ್ರೆ ಹುಡುಗ ನೋಡುವುದಕ್ಕೆ ಚೆನ್ನಾಗಿ ಚೆನ್ನಾಗಿದ್ದಾನೆ ಶ್ರೀವಲ್ಲಿ. ಆಯ್ತು ಅವಗದ್ದೆ ಮುಗಿತು. ಅಪ್ಪ ಇವನು ಪರಿಚಯ ಆಗಲಿಲ್ವಾ? ಇವ ಯಾರು? ನನ್ನ ಬಾಲ್ಯದ ಗೆಳೆಯ, ಗುರುಕುಲದ ಒಡನಾಡಿ ವಿಸ್ಮಯ. ಸನ್ಮಯ ಬರ್ಲಿಲ್ಲ. ಸನ್ಮಯ ಅಲ್ಲ, ಇವ ವಿಸ್ಮಯ. ವಿಸ್ಮಯ. ಪ್ರಭು, ಹೇಳುವುದಕ್ಕೆ ಸ್ವಲ್ಪ ಅವಳಿಗೆ ಮುಜುಗರ ಆಗಬಹುದು, ಸಂಕೋಚ ಪಡ್ತಾ ಇದ್ದಾಳೆ. ಸತ್ಯವನ್ನ ನಾನು ಹೇಳ್ತೆ. ನೀನು ವಿಶ್ರಾಂತಿ ಪಡೆಯಮ್ಮ. ಮಂದಿ ಪಾಲಕ ಕೇಳು ಅದು ಮಾತಿನೊಳಗೆ ಮಂದಿ ಪಾಲಕ ಕೇಳು ಕಡು ಮಾತಿನೊಳಗೆ ನಿಂದಿಸಿ ಮಾನವ ಕಳೆದಿರ್ಬಾಸುದೆಗೆ ನಿಂದಿಸಿ ಮಾನವ ಕಳೆದಿರ್ಬಾಸುದೆಗೆ ಬಂಧಿಸಲು ಸೂರಿದ ರಣಧೀರನೆನುತ ಬಂಧಿಸಲು ಸೂರಿದ ರಣಧೀರನೆನುತ ತಂದೆ ನಿಲ್ಲಿಗೆ ಶಿಕ್ಷೆ ನಿಮಗೆ ಮೊದಲಾಗಿ ನಾನು ಯಾರು ಎನ್ನುವುದರ ಪರಿಚಯ ಮಾಡಿಸಿಕೊಡ್ಬೇಕೇ ಬೇಕು. ಈ ನಾಡಿನ ಒಬ್ಬ ವೃದ್ಧ ಸೈನಿಕನ ಮಗ ವಿಸ್ಮಯ ಅಂತ ನನ್ನ ಹೆಸರು. ಪ್ರಭು, ಸುದೀರ್ಘವಾದಂತ ತಮ್ಮ ಜೀವನವನ್ನು ನಾಡಿನ ಹಿತಕ್ಕಾಗಿ ಸೈನ್ಯಕ್ಕಾಗಿ ಮುಡಿಪಾಗಿಟ್ಟವರು ನನ್ನ ತಂದೆ. ಅವರಂತೆಯೇ ಸೇನೆಯಲ್ಲಿ ಸೇರಿಕೊಂಡು ದೇಶಕ್ಕಾಗಿ ದುಡಿಯಬೇಕಿರುವಂತಹ ಹಂಬಲವನ್ನು ಹೊತ್ತವ ನಾನಾಗಿ ಸರಿಯಾದಂತ ಅವಕಾಶವು ಸಂದರ್ಭವು ನನ್ನ ಪಾಲಿಗೆ ದೊರಕಲಿಲ್ಲ. ಏನು ಮಾಡ್ಲಿ ಎನ್ನುವ ಹಾಗೆ ಗೊಂದಲದ ಗೂಡಾಗಿರುವ ಸಂದರ್ಭ ಈಗ ಅರ್ಥ ಆಯ್ತು ಪ್ರಭು. ಏನು ಮಗು? ದೇವರು ಕೊಡುವಾಗ ಹೇಗೆಲ್ಲ ಅವಕಾಶವನ್ನು ಕೊಡ್ತಾನೆ ಅಂತ. ಹೌದಪ್ಪ, ದೇವರು ಕೊಡುವಾಗ ಒತ್ತು ಕೊಡ್ತಾನೆ. ಈ ರೀತಿ ಒತ್ತು ಕೊಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಅದು ತಕೊಳ್ಳೋ ಗೊತ್ತಾಗ್ತದೆ. ಇನ್ನು ಮುಂದೆ ನೋಡ್ಬೇಕು, ನಿರೀಕ್ಷೆ ಮಾಡ್ಬೇಕು. ಹಾಗೆ ಇವತ್ತಿನ ದಿವಸ ದುರ್ಗಾಪುರಕ್ಕೆ ನಿಮ್ಮ ಮಗಳು ನಾಟ್ಯಕ್ಕಾಗಿ ಹೋದವಳಲ್ಲ. ಹೌದು, ನಾಟ್ಯ ಮಾಡುವಂತ ಕಾಲಕ್ಕೆ ನಿಮ್ಮ ಮಗಳ ನಾಟ್ಯವನ್ನು ಒಬ್ಬ ತಡೆದ. ಯಾರ ಮಾತು ಗೊತ್ತಾಗ್ಲಿಲ್ವಲ್ಲ? ಕೇವಲ ಅಷ್ಟು ಮಾತಲ್ಲ ಪ್ರಭು, ಮತ್ತೆ 4-6 ಮಂದಿಯನ್ನ ಸೇರಿಸಿಕೊಂಡು ನಿಮ್ಮ ಮಗಳ ಮುಖಕ್ಕೆ ಮಸಿ ಬಳಿಯುವುದಕ್ಕೆ ಮನ ಮಾಡಿಬಿಟ್ಟ. ದೇವ್ರೆ, ಅವನಿಗೆ ಜನರು ಸೇರಿಸುವ ಅಭ್ಯಾಸ ಉಂಟು ಅಂತ ಇದ್ದಿರ್ಬೇಕು. ಯಾವ ಜಾತಿ ಮನುಷ್ಯ ಅದು ಅವನಲ್ಲೇ ಪ್ರಶ್ನೆ ಮಾಡ್ಬೇಕು. ನೋಡಿ ಆಮೇಲೆ ಹೋದೆ, ಅವನನ್ನ ತಡೆದೆ, ಅವನ ರಟ್ಟೆ ಕಟ್ಟಿದೆ, ಎಳ್ಕೊಂಡು ಬಂದಿದ್ದೆ. ಹೌದಾ? ಹೇಳ್ತೀರಾ? ನೋಡ್ಬೇಕಿತ್ತಲ್ಲ ಅವನನ್ನ. ಬರಲಿ. ಯಾರು ಇವನ? ಪ್ರಭು, ಏನು ಯಾಕಿಂತ ಕಾರ್ಯ ಮಾಡಿದೆ ಅಂತ ಕೇಳಿದೆ. ಕೇಳಿದೆಯಾ? ಹೆಸರೇನು ಅಂತ ಪ್ರಶ್ನೆ ಮಾಡಿದೆ. ಏನಂತ? ಈ ಹುಡುಗರು ನೋಡೋದಕ್ಕೆ ಚೆನ್ನಾಗೇ ಇದ್ದಾರೆ. ಆಯ್ತು, ಇಬ್ರು ಕಥೆ ಮುಗಿತು. ಇನ್ನು ಬಂದ್ರು ದೊರೆಗಳೇ ಚೆನ್ನಾಗಿದ್ದಾನೆ ಹುಡುಗ. ಗುಣಕ್ಕೆ ಮತ್ಸರ ಉಂಟೆ? ಇಲ್ಲಮ್ಮ ಇಲ್ಲ. ಹೆಸರೇನು ಅಂತ ಕೇಳಿದೆ. ಹೆಸರು ಪಿನಾಕ ಅಂದ. ಎಂತಪ್ಪಿ ಅಲ್ಲ, ಅಷ್ಟಕ್ಕಿನ ಹೆಸರು ಬೇರೆ ಅರ್ಥ ಆಗ್ತದೆ. ಪಿನಾಕ. ಹೌದೌದು. ಯಾಕಿಂತ ಕಾರ್ಯ ಮಾಡಿದೆ ಅಂತ ಕೇಳಿದೆ. ನನ್ನ ಮಾತಿಗೆ ಉತ್ತರ ಕೊಡ್ಲಿಲ್ಲ. ಮತ್ತೆ 4 ಪೆಟ್ಟು ಕೊಟ್ಟದ್ದೆ ಬಾಯಿ ಬಿಟ್ಟ. ಇದು ನಾನಾಗಿ ನಾನು ಮಾಡಿರುವ ಕಾರ್ಯ ಅಲ್ಲ, ಇನ್ನೊಬ್ಬರ ಪ್ರೇರಣೆ ಉಂಟು ಅಂತ ಆಡಿದ. ಪ್ರೇರಣೆ? ಹೌದು. ಯಾವನಿಗೆ ಪ್ರೇರಣೆ? ಗಂಡೋ ಅಥವಾ ಹೆಣ್ಣೋ ಯಾರು ಅಂತ ಹೇಳಿ. ಇಲ್ಲಿ ಬಂದ ಮೇಲೆ ಗೊಂದಲ ಆಗಬಾರ್ದು ಅಂತ ಅಲ್ಲೇ ಪ್ರಶ್ನೆ ಮಾಡ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಇಷ್ಟಕ್ಕೂ ಕಾರಣೀಕರ್ತನಾದವ ನಾನಲ್ಲ, ನನ್ನನ್ನ ಈ ರೀತಿಯಾಗಿ ಮುಂದೋಗುವಂತ ಹೇಳಿದವ ರಣಧೀರ. ನಿನ್ನ ಮೇಲೆ ಅಪವಾದ. ಪ್ರಭು, ಏನೋ ಇದು? ಏನ್ ಮಾಡೋಣ? ಹೇಳಿ. ಕಲಿಗಾಲ. ಒಳ್ಳೇದ್ ಕಂಡ್ರೆ ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ ಪ್ರಭು. ಪ್ರಪಂಚದಲ್ಲಿ ಅಂತ ಪಂಗಡ ಒಂದು ಉಂಟು. ಆದ್ರೆ ನಾನು ಅಲ್ಲ ಅಂತ ಹೇಳೋದಕ್ಕೆ ಪ್ರಬಲ ಸಾಕ್ಷಿಯು ನನ್ನಲ್ಲಿಲ್ಲ. ಹಾಗಿದ್ರೆ ಒಂದು ಸಾಕ್ಷಿ ಉಂಟು. ಏನದು? ಆತ್ಮ ಸಾಕ್ಷಿ. ಇನ್ನೊಂದು ದೇವರಣ, 2 ಉಂಟು. ಹೇಳಪ್ಪ. ಮೂಲ ಶಂಕರನ ಆಣೆಯಾಗಿ ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ದೊರೆಗಳೇ, ಈ ನೀಲಶಂಕರ ಆದ್ರೆ ನಮಗೆ ಗೊತ್ತಿತ್ತು, ಇವ ಮೂಲ ಶಂಕರ ಯಾರು? ನಮಗೆ ನೀಲಶಂಕರ ಹೇಗೆ, ಮೂಲಶಂಕರ ಹೇಗೆ ಅಂತಲೂ ಗೊತ್ತು. ನಿಮಗೆ ಬಹಳ ಶಂಕರ ಹೇಗೆ ಅಂತ ಗೊತ್ತು. ಈ ಮೂರರಲ್ಲಿ ಯಾರು ಅಡ್ಡಿಲ್ಲ? ಮೂಲಶಂಕರನ ಮೇಲೆ ಆಣೆ ಮಾಡ್ತಿಯಲ್ಲ. ಹೌದು, ವಿಶ್ವಾಸ ಉಂಟು. ಜೊತೆಯಲ್ಲಿ ನಿಮ್ಮ ಮಗಳಾದ ನಿಯತಿಯ ಮೇಲೆ ಎನಗೇನು ಹಾಗೆ
ನನ್ನ ಮಗಳಾದ್ರೂ ನಿನಗೂ ಮಗಳೇ ಅಲ್ವೇನೋ? ನೀವ್ ಹೇಳಿದಾಗೆ ಪ್ರಭು. ಎಂತ ಹೇಳ್ದಾಗ ದೊರೆಗಳೇ, ಅವನ ಬಗ್ಗೆ ಅವ ಹೇಳಿಕೊಡುವುದಲ್ಲ. ಏನು? ಆತ್ಮತ್ಯಾಗ ನಿನ್ನದು ಆತ್ಮಹತ್ಯೆಗೆ ಸಮಾನ. ಅವ ಏನಂತ ನನಗೆ ಗೊತ್ತಿಲ್ಲ. ಹೇಳಮ್ಮ. ಅವನ ಒಡನಾಡಿಯರು ನಾನು. ಎಂತವನು? ರಣಧೀರನು ಎಂತವನು? ಎಂತವನು? ಸಜ್ಜನನು ರಣಧೀರ. ಹೆಜ್ಜೇನ ಮನದವನು. ಹೆಜ್ಜೆನು ಹೇಗೆ ಸೈವಿಧ್ಯಕ್ಕೆ ಎಷ್ಟು ಮಧುರ, ಕೊಚ್ಚಿದ್ರೆ ಮಾತ್ರ ಕಷ್ಟ. ಅಲ್ಲ, ಅದು ಹೆಜ್ಜೆಯನ್ನು ಕಚ್ಚುವುದಲ್ಲ, ಅದು ಹೊಡೆಯುವುದು ಅಂತ ಮಾತು. ಒಂಬು ಬಿಟ್ಟು ಬಿಟ್ರೆ ಕಷ್ಟ. ಒಂಬು ಬಿಟ್ಬಿಟ್ರೆ ಕಷ್ಟ. ನಿಮಗೆ ತುಪ್ಪ ತಿನ್ನುವ ಆಸೆ ಆದ ತಕ್ಷಣ ಹೋಗಿ ಗೂಡಿ ಕೈ ಹಾಕುದಲ್ಲ, ಮತ್ತೆ ಕೆಳಗಡೆ ಹೊಗೆ ಹಾಕೊಳ್ಬೇಕು. ಆವಾಗ ಕಚ್ಚುದಿಲ್ಲ ಅದು. ಇದು ಬುದ್ಧಿವಂತರ ಲಕ್ಷಣ. ಕೆಳಗೆ ಬೆಂಕಿ ಹಾಕಿದ್ದೇವಂತೆ, ಬೆಂಕಿ ಹಾಕಿದ್ರೆ ಹೋಗಿ ಬರುದಿಲ್ಲ. ಮ್ಯಾಲ ಹೋಗೋಕ್ ಹೊಗೆ. ಎಲ್ಲಾದ್ರೂ ಹೆಜ್ಜೆಯನ್ನು ಹೊಡಿತು ಅಂತಾದ್ರೆ ಎದ್ಕೊಳ್ಳಿ ಕೆಲವು ದಿವಸ ಬೇಕು. ಹೌದೌದು. ಇವನ ಕುರಿತ ಇನ್ನೇನು ಕೇಳಿದ್ದೀಯ? ಅವ ಮೋಸ, ಕಪಟ, ವಂಚನೆ ಬಂದ್ರೆ ಏನು ಅಂತ ತಿಳಿಯದ ಬದುಕ್ರೆ ಅಪರಂಜಿ ಅಂತ ಗುಣದವನೇ ನಮ್ಮ ರಣಧೀರ. ಹಾಗಂತ ನೀ ಕಡಿಮೆ ಅಂತಲ್ಲ. ಬಂಗಾರ ತುಂಡು. ಆದ್ರೂ ಒಂದು ಏನು? ಅವ ಆಪಾದಿತನಲ್ವೇ? ಈಗಾಗಲೇ ನೀವು ಮಂತ್ರಿ ಪದವಿಯನ್ನು ಕೊಡುವುದಕ್ಕೆ ಮುಂದಾಗಿದ್ದೀರಿ. ಹೌದು. ಆಪಾದಿತನೊಬ್ಬನನ್ನ ಮಂತ್ರಿ ಪದವಿಗೆ ಏರಿಸಿದ್ರೆ ಜನ ಏನಂದುಕೊಂಡಾರು? ಅಯ್ಯೋ, ಪ್ರಜಾಕೋಟಿಗಳು ಆಕ್ಷೇಪ ಮಾಡ್ತಾರೆ. ನೀವು ಕೊಟ್ಟು ನನಗೆ ಬೇಡ. ಯಾಕೆಂದ್ರೆ ನಾನು ಆಪಾದನೆಯಿಂದ ಹೊರಗೆ ಬರಬೇಕು, ಆಮೇಲೆ ಪೀಠ ಇರಬೇಕು. ಅದು ಸರಿ. ನನ್ನ ಸ್ವಭಾವ ಹಾಗೆ. ಸರಿ ಸರಿ. ನಿಷ್ಕಳಂಕನಾಗಿರ್ಬೇಕು ನಾನು. ಶ್ರೀವಲ್ಲಿ, ನೀನು ಹೇಳಿದಂತ ವಿಚಾರ ಸಾಧುವಾದದ್ದೇ. ಒಂದು ಸಂದರ್ಭ ಸೂರ್ಯನಿಗೆ ಗ್ರಹಣ, ಚಂದ್ರನಿಗೆ ಗ್ರಹಣ. ಇಂದು ರಣಧೀರನಿಗೆ ರಾಹುಗ್ರಸ್ತ ಗ್ರಹಣ ಕಾಡಿದೆ. ಯಾವ ರಾಹು ಅಡ್ಡ ಬಂತೇನ? ಏನು ಪ್ರಭು, ಯಾವ ರಾಹು ಬೇಕಿದ್ರು ಬರ್ಲಿ, ಕೇತುವೆ ಬರ್ಲಿ, ಗ್ರಹಣ ಮೋಕ್ಷವೊಂದಾಗ್ಲಿ, ನೋಡ್ಕೋತೇನೆ ಎಲ್ಲ. ಆಮೇಲೆ ಸ್ನಾನ ಮಾಡ್ತೇನೆ. ಆದ್ದರಿಂದ ಮಂತ್ರಿ ಪದವಿಯನ್ನ ಕೊಡುವುದನ್ನ ಮುಂದೂಡಲಾಗುವುದು. ಆದ್ರೆ ಒಳ್ಳೆ ಕೆಲಸ ಮಾಡಿದ್ದಾನೆ ವಿಸ್ಮಯ. ಮಗಳಿಗಾದಂತ ಅನ್ಯಾಯವನ್ನ ಆ ಸ್ಥಾನಕ್ಕೆ ತನ್ನ ಮುಟ್ಟಿಸಿದ್ದಾನೆ. ಹಾಗಂತ ಇವನೊಬ್ಬ ವೀರಯೋಧನಾಗುತ್ತಾನಂತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡೋಣ. ಆದರೂ ಇಂದಿನಿಂದ ನೀನು ನನ್ನ ಮಗಳ ಅಂಗರಕ್ಷಕನಾಗಿರಬೇಕು. ಯೋಗ್ಯ ಆಯ್ತು. ಹೌದಾ? ಅವನ ಎತ್ತರ, ಆ ಆಳಂಗ, ಆ ಕೊಯ್ಕಾಲು, ಆ ವಿಶಾಲ ಎದೆ, ಆ ಮುಖ ಎಲ್ಲ ನೋಡಿ ನೋಡಿ ನೋಡಿದ್ನೋ ಇವ ಹೆಣ್ಣು ಮಕ್ಕಳ ರಕ್ಷಣೆಗೆ ಯೋಗ್ಯ. ಸಮಯ ಸಂದರ್ಭ ಬಂತಂತಾದ್ರೆ ನಿಮ್ಮೆಲ್ಲವರ ರಕ್ಷಣೆ ಭಾರವನ್ನು ನಾನು ಹೊರ್ತೇನೆ. ಇದು ವೀರಯೋಧನ ಮಾತು. ಆದ್ರೂ ಒಂದು ಮಾತು ಪ್ರಭು, ಹೇಳಪ್ಪ. ಅವನೊಂದು ಹೇಳ್ಕೊಂಡು ಬಂದಿದ್ದೇನೆ. ನೀವು ಶಿಕ್ಷೆಯೋ ರಕ್ಷೆಯೋ ನಿಮಗೆ ಬಿಟ್ಟ ಕೊಡ್ತೇನೆ. ಹೆಸರು ಪಿನಾಕ. ಕ್ಷೇತ್ರಕ್ಕೆ ಹೊಸಬ, ಗೊತ್ತುಂಟು. ಒಮ್ಮೆಲೆ ದೊಡ್ಡ ಜವಾಬ್ದಾರಿ ಬೇಡ. ಈ ವರ್ಷ ಎಲ್ಲ ಸಣ್ಣ ಪುಟ್ಟ ಕೊಡಿ, ಬರೋ ಸ್ವಲ್ಪ ತೊಂದ್ರೆ. ಮೂಗಿನ ಮೇಲೆ ಹಾಕುವೆ. ಸಣ್ಣ ಪುಟ್ಟ ಕೊಡುದ? ಮಗಳ ಮುಖಕ್ಕೆ ಮೊಸಿ ಹಚ್ಚಿದ ಪಾಪಿ ನೀನು. ನಿನ್ನಂತವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಓ, ತಣ್ಣೀರನ್ನಾದ್ರೂ ತಣಿಸ ಕುಡಿಯುವುದಲ್ವೇ? ಹಾಗೊಂದು ಮಾತುಂಟು. ಒಂದು ಮಳೆ ಒಂದು ಕೊಡೆ ಹೊರದು ಬಿಟ್ರೆ ಹೇಗೆ? ಹೊರದು ಕೊಡೆಯಲ್ಲ ಮಳೆಗಿಡಿದ್ರೆ ಹೇಗೆ? ಏ ದೇವರೇ, ನಿಮ್ಮಿಬ್ಬರು ಮಾತಿನ್ನೂ ನನಗೆ ಕೇಳಬೇಕು ಅನ್ನುವ ಕುತೂಹಲ. ಏನ್ ಮಾಡುವ? ರಾಜಕೀಯ ಸಮಯ ಇಲ್ಲ, ಪುರುಷತ್ ಮಾಡ್ಕೊಳ್ತೇನೆ. ಒಂದು ಭಾರಿ ಕ್ಷಮೆ ಉಂಟು. ಮತ್ತೆ ನೀ ತಪ್ಪು ಮಾಡಿದಂತಾದ್ರೆ ನಿನಗೆ ರಕ್ಷೆ ಅಲ್ಲ, ಶಿಕ್ಷೆ. ಜಾಗ್ರತೆ. ಪ್ರಭು, ಅರಮನೆಯಿಂದ ಹೊರಗೆ ಹೋಗಬಾರ್ದು. ಸತ್ಯವನ್ನು ನಾ ಬಾಯಿ ಬಿಡಿಸ್ತೇನೆ. ಸರಿ, ನಿಮ್ಮ ಅನುಮತಿ ಇರಬೇಕು. ಇಂಥವನ್ನು ಒಡಕಲ್ಲಿಯ ತುಂಬ ಹೇಳ್ಬೇಡಿ, ನನಗೆ ಮುಜುಗರ ಹೇಗೆ ಹಾಗಲೇ ಹೇಳ್ಬೇಡಿ. ಏನಿದು ತೀರ ಏನಿದು ಏನಿದು ತೀರ ಏನಿದು ಏನಿದೇನಿದು ಮೌನ ವೀರ ಕೇಸರಿ ನಿನ್ನ ಆನನ ಕಂದಿವುದು ನಿನ್ನ ಆನನ ಕಂದಿವುದು ಮಾಲಿನಿಯರ ಮನ ಮೀನ ಹೆಜ್ಜೆಗಳಂತೆ ಮೀನ ಹೆಜ್ಜೆಗಳಂತೆ
ಆಗಿದ್ರೆ ಒಂದ್ 2 ಕ್ಷಣ ಆಗಿದ್ರೆ ಕುತ್ಕೋತಿದ್ದೆ. ಎಲ್ಲಿ? ಇನ್ನೇನು ಮುಖ್ಯಮಂತ್ರಿ ಪೀಠ ಏರ್ತಿದ್ದೆ. ಇನ್ನೇನು ಮುಖ್ಯಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಪೀಠವನ್ನ ಏರ್ಬೇಕು ಅನ್ನುವಾಗ ಪ್ರಮಾಣ ವಚನವನ್ನಾದ ಬಳಿಕ ನಾನು ಕುಳಿತುಕೊಂಡ್ರೆ ಬಂಡೆ ಬಂಡೆ ಕುಳಿತೋತಿದ್ದೆ. ನಮಗೂ ಅದೇ ಈ ಆಶ್ಚರ್ಯ. ಈಗ ಈ ಬಂಡೆ ಮೇಲೆ ಬೇರೆಯವ್ರು ಕೂತ್ಕೊಳ್ಳೋದು ಆಯ್ತು ಬಿಟ್ರೆ ಬಂಡೆ ಮೇಲೆ ಕೂತ್ಕೊಳ್ಳೋದಿಲ್ಲ. ಬಂಡೆ ಅದಕ್ಕಾದ್ರೂ ಬರ್ತದೆ, ಅದಕ್ಕೆ ಆಯ್ತಲ್ಲ ಅಂತ ಪ್ರೇಮಿಗಳಿಗಾದ್ರೂ ಬರ್ತದೆ. ಅದು ಒಂದಾಸೆ ಅಮ್ಮ. ಏನ ಆ ಬಂಡೆ ಒಮ್ಮೆಯಾದ್ರೂ ಅಲ್ಲಿ ಕುಳಿತುಕೊಳ್ಳೋದು ನೋಡ್ಬೇಕು ಅಂತ ಒಂದು ಆಸೆ ಉಂಟು ಮಾತ್ರ. ನೀ ಹೇಳುದು ಎಂತದ್ದು? ಬಂಡೆ ಒಮ್ಮೆಯಾದ್ರೂ ಮೇಲೆ ಕುತ್ಕೊಳ್ಬೇಕು ಅಂತ ಹೇಳುದು ಒಕ್ಕರಲ ಧ್ವನಿ. ದೇವರಾಣ ಒಕ್ಕಲಿಗರ ಧ್ವನಿ. ಒಕ್ಕರಳು ಅದೆಂತ ನಿಂಗೆ ಹಾಗೆ ಸೆಳೆತ? ಅದಲ್ಲ, ಹಳೇ ಗಾದೆ ಮಾತು ಕೇಳಿ. ಯಾವುದು? ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದ್ರೂ ಗುರುತಿಸಬಹುದು, ಹೆಣ್ಣಿನ ಮನಸ್ಸನ್ನು ಅರಿತುಕೊಳ್ಳುವುದಕ್ಕೆ ಅಸಾಧ್ಯ. ಹಾಗೆ ಇವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಮಾಡಿದ್ದೇನೆ. ಇವ ಯಾರು ಅಂತ ಮಾಡಿದೆ? ತ್ರಾಣಿ ಪಿನಾಕ. ಇವ ನನ್ನವ. ಯಾವ ಪ್ರಾಣಿ ಅವ? ಪ್ರಾಣಿ ಅಲ್ವೋ ತ್ರಾಣಿ. ತ್ರಾಣಿ. ಅವನನ್ನ ನಾನೇ ನೇಮಿಸಿದ್ದು. ನಾನು ಆ ಮುಖ ನೋಡ್ದೆ ಇಲ್ಲ. ಎಲ್ಲಿ ಅವ? ಯಾರವ? ಇಲ್ಲಿಯವರೇ ಆದ್ರೆ ನೀವು ನೋಡ್ತೀರಿ ಎನ್ನುವ ಕಾರಣಕ್ಕಾಗಿಯೇ ಹೊಸಪಟ್ಟಣದಿಂದ ಕರೆಸಿದ್ದೇನೆ ಅವನನ್ನ. ಹೊಸ ಪಟ್ಟಣ. ಸ್ವಲ್ಪ ಆಚೆ ಜಮೇಲ್ ಹತ್ರ ಸ್ವಲ್ಪ ದಿನ ಕಳೀಲಿ, ಬೆಂಕಿ ಪಟ್ಟಣ ಮಾಡ್ಕೊಡ್ತೆ. ಪಟ್ಟಣ ಮಾಡ್ತೇನೆ ಅಂತ. ಇಷ್ಟೇ ಅಲ್ಲ, ಇವನೊಬ್ಬನೇ ಅಲ್ಲ, ಮತ್ತೆ ಇಂತಹ ಹಲವಾರು ಹಂತಕಾರಿಗಳು ಆನೆ ಸೇನೆ ಮಂದಿ ಮಾರ್ಬಗಳಂತೆ ನಿನ್ನ ಸುತ್ತಮುತ್ತಲ ತಂದು ನಿಲ್ಲಿಸಿ ನಿನಗೆ ಎಚ್ಚರಿಕೆಯನ್ನು ಕೊಡ್ಲಿಲ್ಲ. ಒಲ್ಲಿ ಹೊತ್ಕೊ ಮಲ್ಕೋ. ಶ್ರೀವಲ್ಲಿ ಹೇಳೋಕ ಶ್ರೀವಲ್ಲಿ ಮತ್ತೆ ಬಂದ ಏನ್ ನಾಗವಲ್ಲಿ ಬಂದ್ರೆ ಬರ್ಲ ಹೋಗ್ಲ. ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನೀನು ಬಿದ್ರು ಮೆಡ್ತೀಯ, ಎದ್ರು ನೀ ಬೀಳ್ತೀಯ ಅಲ್ವಾ? ಯಾವ ಜಾತಿಯವನು ನೀನು? ಅಮ್ಮವ್ರ ಹತ್ರ ಒಂದು ಕೆಲಸ ಉಂಟು. ಅಮ್ಮವ್ರ ಗಂಡನಿ ಈ ಅಲ್ಲಪ್ಪ, ಮತ್ತೆ ಎಂತ ಕೆಲಸ ಅಲ್ಲಿ ಇರುದು? ಅದೊಂದು ವ್ಯವಹಾರ ಆಗ್ಲಿಕ್ಕೆ ಉಂಟು. ವ್ಯವಹಾರವಾ? ಸುಮ್ಮನೆ ಇರ್ತೀಯ ನೀನು? ಏನು ಹೇಳಲಿಕ್ಕಿಲ್ಲ. ಮೊದಲು ಅವು ಬಂದ ಮಾಡಿದ್ರಿ, ಈ ಹುಡುಗನು ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ ಅಂದ್ರು. ಆಮೇಲೆ ನೀ ಬಂದೆ ಮಾಡಿದ್ರಿ, ಇವನು ಚೆನ್ನಾಗಿದ್ದಾನೆ ಅಂದ್ರು. ದೇವರಾಡ ಮಾಡಿ ಹೇಳ್ತೇನೆ, ಹೆಣ್ಣು ವೇಷ ಮಾಡ್ಬೇಕು. ಹೆಣ್ಣು ವೇಷವೇ ಮಾಡಬೇಕು, ಅರ್ಥ ಬೇರೆ ಆಗ್ತದೆ. ಹಾ ಮಾಡಿದರು. ಹಾ ಹಾಗೆ ಹಾಗೆ ಹೇಳ್ಬೇಕು. ಹಾ ಏನ ಅವಳು ಗಂಡ ಸರಿ ಇಲ್ಲ, ಅದಕ್ಕೆ ಹೋಗುದ ನೀನು? ಹೌದಾ? ಗೊತ್ತೇ ಇರಲಿಲ್ಲ. ಅಂದ್ರೆ ಮೊದಲೇ ಹೋಗ್ತಿದ್ಯಾ? ಅನುಕಂಪ. ನಿನ್ನ ಮನೆಯವ್ರು ಪರಿಚಯ ಮಾಡ್ಕೊ ಹೇಳ್ತಾರೆ ನೀನು. ಏ ಅವಳಿಂದ ಹೋಗುದಲ್ಲ, ಮತ್ತೆ ನೀ ಸೇರಬೇಕಾದ ಅವಳನ್ನಲ್ಲ, ಯಾರನ್ನು? ಹೆಬ್ಬುಲಿಯನ್ನು ತೊರೆದಳದಿಯ ಬೆಕ್ಕನ್ನು ತಪ್ಪಿದ ಏನೈ ಮದಿಮೂಡು. ನೀನು ಉಳಿದಲ್ಲ? ಹೌದು. ಪ್ರಭು ಪ್ರಭು ಬೇಡ, ಪ್ರಭು ಕೈ ಮುಗಿತಾರೆ, ಕೂಗ್ಬೇಡಿ. ಆ ಪ್ರಭುಗಳು ಬಂದ್ರೆ ಮತ್ತೆ ರಗಳೆ ಮಾಡ್ತಾ ಇರ್ತಾರೆ. ಇಬ್ಬರನ್ನು ಕರ ಕಟ್ಟಿ ಸೆರೆಗೆ ಹಾಕ್ತೇನೆ. ನೋಡಿ, ನನ್ನ ತಪ್ಪು ಏನೂ ಇಲ್ಲ. 5 ಲಕ್ಷ ಹೊನ್ನನ್ನು ಕೊಡ್ತೇನೆ, ನಿಮ್ಮ ಮಂತ್ರಿ ಪದವಿಯನ್ನು ತಪ್ಪಿಸಬೇಕು ಅಂತ ಅವ್ರು ಹೇಳಿದ್ದಾರೆ. ಅಯ್ಯೋ, 5 ಲಕ್ಷಕ್ಕೆ ತಪ್ಪಿಸ್ಬಿಟ್ಯಾ? ಹೌದೌದು.
ಒಮ್ಮೆ ನಾನು ಮುಖ್ಯಮಂತ್ರಿ ಆಗ್ಬೋದು ಸಹಕಾರ ಕೊಟ್ಟಿದ್ರೆ 10 ಕೋಟಿ ಕೊಡ್ತಿದ್ನಲ್ಲೋ. ನೀವ್ ಯಾಕೆ ಮೊದ್ಲೇ ಸಿಗ್ಲಿಲ್ಲ ನನಗೆ? ನೀನ್ ಯಾಕೆ ಮೊದಲೇ ಬರ್ಲಿಲ್ಲ ಬೆಳಕಿಗೆ? ಅಯ್ಯೋ ತಪ್ಪಾಯ್ತು ತೂಳಿಲ್ಲ. ಎಂತ ಮಾಡುದೀಗ? ಹಾಳು ಮಾಡಿಬಿಟ್ಟೆ ಅಲ್ಲ. ಎಂತ ಮಾಡುದೀಗ? ಏಯ್ ಮುಂಗಡೆ ಎಷ್ಟು ಕೊಟ್ಲ ಅವಳು? ಇಲ್ಲ ಮುಂಗಡೆ ಕೊಡ್ಲಿಲ್ಲ. ಮುಂಗಡೆ ಇಲ್ಲ. ಇಲ್ಲ ಅದಕ್ಕೆ ಹೇಳಿದ್ವಿ ಹೋಗ್ಬೇಕು ಲೆಕ್ಕಾಚಾರಕ್ಕೆ. ಅದೆಲ್ಲ ಬೇಡ, ನಿಮಗ್ ಗೊತ್ತುಂಟು ಅವಳು ಹೇಗೆ ಅಂತೇಳಿ. ಅಲ್ಲೇ ಮೇಲೆ ಅಂದಿಲ್ಲ, ನಿಂಗೆ ಗೊತ್ತಿಲ್ವಾ? ಇಲ್ಲ ನನಗೆ ಆ ವಿಷಯಕ್ಕೆ ಸಿಗ್ಲಿಲ್ಲ ಇದು. ನಾನು ಅವಳ ಬಾಲ್ಯದ ಒಡನಾಡಿ. ಹೌದಾ? ಹಾ. ಹೇಗೆ ಹೇಗೆ ಹೇಗೆ? ಅವಳು ಕೊಡು ಶಾಲೆ ಹೋಗ್ಲೇ ಇಲ್ಲ, ಪಡ್ಪುಳು ಶಾಲೆ ಮಾತ್ರ ಹೋಗಿದ್ದಾಳೆ ಅವಳು. ಹೆಚ್ಚೇನು ಏನು? ಎಲ್ಲಿಯಾದ್ರೂ ನೀನು ಅವಳ ಮನೆಗೆ ಹೋದೆ ಅಂತಾದ್ರೆ ಅವಳು ಕೇಳ್ತಾಳೆ, ಹಾಯ್ ಬರುವಾಗ ಏನ್ ತಂದ್ರಿ? ಎಲ್ಲಿಯಾದ್ರೂ ಅವಳು ನಿಮ್ಮ ಮನೆಗೆ ಬಂದ್ರೆ ಹೋಗುವಾಗ ಏನು ಕೊಡ್ತೀರಿ? ಹೇಗ್ ಹೋದ್ರು ಅವಳಿಗೆ ಲಾಭ ಆಗ್ಬೇಕು. ಎಂತ ನಂದು ಬರ್ಲಿಕ್ಕಿಲ್ವಾ? ಯಾರಿಗೂ ಬರ್ಲಿಕ್ಕಿಲ್ಲ, ನಿನಗೆಂತದ್ದು ಹೋಯ್ತು. ನಾನು ಎಂತ ಮಾಡೋದೀಗ? ಹೆಪ್ಪುಲಿಯ ಸಹವಾಸ ಮಾಡೋದು ಬಿಟ್ಟು ಅಳುತ್ತಿರುವಂತ ಬೆಕ್ಕನ್ನ ಹೋಗಿ ತಪ್ಪಿಕೊಂಡಿಲ್ಲ ಮತಿ ಮೂಲ. ಅಯ್ಯೋ ತಪ್ಪಾಯ್ತು. ಕಬ್ಬಿಣ ಏತಕ್ಕೆ ಬೇಡ. ಕಾಂಚನ ಇಯುವೆ ಕೊಡ್ತೀರಾ? ಹಾ. ನೀವು ಹೇಳಿ ನನಗೆ ಬೇಕಾದಷ್ಟು ಕೊಡ್ತೀರಿ ಅಂತ ಆದ್ರೆ ನಿಯತ್ತಿನ ನಾಯಿ ಹಾಕಿ ಕೆಲಸ ಮಾಡ್ತೇನೆ. ಇಡೀ ಊರಿಗೆ ಸುದ್ದಿ ಆಯ್ತು, ಮಹಾರಾಜರಿಗೆ ಗೊತ್ತಾಯ್ತು ರಣಧೀರನ ವ್ಯಕ್ತಿ ನಾನು ಎನ್ನುವುದಾಗಿ. ಅಲ್ಲದೆ ಇದ್ರು ಹೌದು ಅಂತಾಗಿದೆ ಅದು. ಹೌದು, ನಾನು ನೋಡಿದ್ರೆ ನಿನ್ನ ಮುಖ ಇವತ್ತೇ ಪ್ರಥಮ. ನಾನು ನಿಮ್ಮನ್ನು ನೋಡುದು ಇವತ್ತು. ನಾನು ಇವತ್ತಿನಿಂದ ನನ್ನ ಜನ ಆಗ್ಬೇಕು. ಆಗ್ತೇನೆ ನಾನು. ಎಲ್ಲಿಯಾದ್ರೂ ತಪ್ಪಿದ್ರೆ ನೀವು ಹೇಳಿದ ಕಾರ್ಯ ಎಲ್ಲವನ್ನು ನಾನು ಮಾಡಿ ಪೂರೈಸ್ತೇನೆ. ಸದ್ಯ ಕೈಯಲ್ಲಿ ದೊಣ್ಣೆ ಇಲ್ಲ, ದೊಣ್ಣೆ ಕೊಟ್ಬಿಡ್ತೆ ಮತ್ತೆ. ಬೇಡ ಬೇಡ ಬೇಡ. ಜಾಗ್ರತೆ ಏನು ಹಬ್ಬಿಸು. ಆಯ್ತು. ನಮ್ಮಿಬ್ಬರ ಸಖ್ಯವನ್ನ ಆಯ್ತು. ಜೊತೆಯಲ್ಲಿ ಅವಳ ಸೆರಗಿನ ಮೈಯಲ್ಲಿದ್ದು ಇರ್ತೇನೆ. ಅವಳು ಯಾವೆಲ್ಲ ಕಾರ್ಯಕ್ಕೆ ಮುಂದಾಗ್ತಾಳೋ ಎಲ್ಲ ನನಗೆ ಹೇಳಬೇಕು. ಎಲ್ಲವನ್ನು ನಿಮಗೆ ಹೇಳ್ತೇನೆ. ನಿನ್ನ ಹೆಸರೇನು? ಪಿನಾಕ. ಪಿನಾಕ ಅಂದ್ರೆ ಏನು? ಹರನ ಕೈಯಲ್ಲಿರುವ ಆಯುಧ. ಅದು ಶಂಕರನ ಕೈಲಿ ಇರಬೇಕೆ ಬಿಟ್ಟರೆ ಪಾರ್ವತಿ ಕೈ ಹೋಗುದಲ್ಲ. ಆಯ್ತು. ಆ ಪಿನಾಕ ಶಂಕರನ ಕೈಯಲ್ಲಿರುವ ಆಯುಧ. ಈ ಪಿನಾಕ ಈ ಶಂಕರನ ಕೈ ಆಯುಧವಾಗ್ತೇನೆ. ಯಾರೆಲ್ಲ ನಿಮಗೆ ವೈರಿಗಳಿದ್ದಾರೋ ಅವರಿಗೆ ನೀವು ಆಗಬೇಕು ಬೆಂಕಿ ಶಂಕರ. ನನಗೆ ಮೊದಲ ವೈರಿಯೇ ನೀನು. ನಾನೆಂತ ಮಾಡಿದೆ? ತಪ್ಪಿದೆಲ್ಲ ಬಿಟ್ಟು ಇಲ್ಲ ಇಲ್ಲ ಕೊಡಿಸುವ. ಈಗ ಹಾಗೊಮ್ಮೆ ನನ್ನೊಟ್ಟಿಗೆ ಕೆಲಸ ಮಾಡಿದ್ರೆ ಜೊತೆಯಲ್ಲಿ ಯಾರ್ಯಾರು ಹಿಂದಿಡಬೇಕು? ಯಾರಿಂದ? ಆ ನಿಯತಿ ಮೇಲೆ ಕಂಡಿಡಬೇಕು. ನಿಯತಿ. ಆ ವಿಸ್ಮಯನ ಸುತ್ತ ಆಗ್ತಿರು. ಈ ವರ್ಷ ಅವನೊಟ್ಟಿಗೆ ಸುತ್ತಾಗ್ತೇನೆ. ಸುತ್ತಿ ಬರಿಬೇಕು ನೀನು. ಸುತ್ತ ಆಗ್ತಿರ್ಬೇಕು. ಸುತ್ತ ಆಗ್ತಾ ಇರ್ತೇನೆ. ಹೇಗೆ? ನಾಯಿ ಸುತ್ತಾಗ್ರೆ ಸುತ್ತಾಗ್ತೇನೆ. ನೀವು ಅದೇ ನಿಯತ್ತಿಗೆ ಹೆಸರು. ಅದೇ ಅಂದ್ರೆ ವ್ಯವಹಾರಸ್ಥಗಳು ಅವ್ರ ಚಿಹ್ನೆ ಇರ್ತದೆ ಹೀಗೆ. ಮತ್ತೆ ನೋಡು, ಅಷ್ಟು ಮಾಡಿದೆ ಅಂತ ಆದ್ರೆ ಯಾರಿಲ್ಲ, ಇಬ್ರೇ ಇಬ್ರೇ. ಅಪಾರವಾದ ಮಾಣಿಕ್ಯ ನಿಧಿ ನನ್ನ ಕೈ ಸೇರ್ಲಿಕ್ಕೆ ಉಂಟು. ಮಾಣಿಕ್ಯ ನಿಧಿ ಹೋಗಿದ್ರೆ ಬಾಯಿ ಕತ್ತಿ ಹಾಕ್ಬಿಡ್ತೇನೆ. ಆ ಮಾಣಿಕ್ಯ ನಿಧಿ ಸಿಕ್ಕಿದ ಬಳಿಕ ಅರ್ಥ ಅರ್ಧಲ್ಲ ಅರ್ಧ ಕೊಡ್ತೇನೆ. ಚೂರು ಸಣ್ಣವ, ಇನ್ನೂ ಸಣ್ಣದಾಗ ಸಾಕು ಸಾಕು ಸಾಕು. ಜಾಗ್ರತೆ ಏನು?